ನಾವು ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಎಂಬ ವಿಷಯದ ಬಗ್ಗೆ ಮಾತಾಡೋಣ. ಕನ್ನಡ ಬೈ ಕನ್ನಡತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಕಂಟೆಂಪರರಿ ಎಜುಕೇಷನ್ ಇನ್ ಇಂಡಿಯಾ. BEd ಪ್ರಶಿಕ್ಷಣಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನ ಕಂಟೆಂಪರರಿ ಎಜುಕೇಷನ್ ಅದರಲ್ಲಿ ಬರುವಂಥ 10 ಮಾರ್ಕ್ಸ್ ಕ್ವಶನ್ನು ವೇದಗಳ ಕಾಲದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗುರಿಗಳು, ಉದ್ದೇಶಗಳು ಮತ್ತು ಬೋಧನಾ ಪದ್ಧತಿಗಳನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ. ಅದೇ ಪ್ರಶ್ನೆ ಇನ್ನೊಂದು ಥರ ಬರ್ಬೋದು. ಪಠ್ಯಕ್ರಮ, ಗುರು ಶಿಕ್ಷಣ ನಡುವಿನ ಸಂಬಂಧ ಮತ್ತು ಗುಣಗಳು ಮತ್ತು ಅವಗುಣಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಕೊಟ್ಟರು ಕೂಡ ಇದೇ ಆನ್ಸರ್ನ ಬರಿಬೋದು. ಮೊದಲಿಗೆ ಪೀಠಿಕೆ. ಮಾನವನ ಜೀವನಕ್ಕೆ ನೀರು, ಆಹಾರ ಎಷ್ಟು ಅವಶ್ಯಕವೋ ಹಾಗೆಯೇ ಶಿಕ್ಷಣವೂ ಸಹ ಅಷ್ಟೇ ಮುಖ್ಯವಾಗಿದೆ. ಶಿಕ್ಷಣ ಆದಿಕಾಲದಿಂದಲೂ ರೂಢಿಯಲ್ಲಿದೆ. ಶಿಕ್ಷಣದ ಮೂಲಕ ಪ್ರಪಂಚದ ಆಗು ಹೋಗುಗಳನ್ನು, ಸರಿ ತಪ್ಪುಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಆಧ್ಯಾತ್ಮಿಕ, ಧಾರ್ಮಿಕ ಮನೋಭಾವನೆಗಳನ್ನು ಅತ್ಯಂತ ಪ್ರಧಾನವಾಗಿ ಆಯ್ಕೆ ಮಾಡಲಾಗುತ್ತಿತ್ತು. ಗುರುಕುಲದಲ್ಲಿಯೇ ಶಿಕ್ಷಣ ಕಟ್ಟುನಿಟ್ಟಾಗಿ ನಿಯಮಗಳೊಂದಿಗೆ ನಡೆಸಲಾಗುತ್ತಿತ್ತು. ಅಂದರೆ ಇದರಲ್ಲಿ ಫಸ್ಟ್ ಏನು ಬರೀಬೇಕು, ವೇದಗಳ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ಹೇಳಬೇಕು. ಹಾಗಿದ್ರೆ ವೇದಗಳ ಕಾಲದ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳೇನು ಅನ್ನೋದನ್ನು ಹೇಳ್ತಾ ಹೋಗೋಣ. ಗುರಿ ಮತ್ತು ಉದ್ದೇಶಗಳು. ಪ್ರಾಚೀನ ಕಾಲದಲ್ಲಿ ಜೀವನವು ಅತ್ಯಂತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಭಾವನೆಯಿಂದ ಕೂಡಿದ್ದು, ಶಿಕ್ಷಣವು ಮನುಷ್ಯನನ್ನು ಕೇವಲ ಐಹಿಕ ಜೀವನಕ್ಕಾಗಿ ಸಿದ್ಧಗೊಳಿಸದೆ ಪಾರಮಾರ್ಥಿಕ ಜೀವನಕ್ಕೆ ಸಿದ್ಧಗೊಳಿಸಲು ಕಲಿಸುತ್ತಿತ್ತು. ಇಲ್ಲೇನಾಗ್ತಿತ್ತು, ಈಗಿನ ಥರ ಲೌಕಿಕ ಜೀವನಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿರಲಿಲ್ಲ. ಆಗ ಧಾರ್ಮಿಕ ಜೀವನಕ್ಕೆ ಹೆಚ್ಚಿನ ಆದ್ಯತೆ ಇದ್ದಿದ್ದರಿಂದ ಧಾರ್ಮಿಕ ಶಿಕ್ಷಣ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿತ್ತು ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟು ಜ್ಞಾನ ಸಂಪಾದನೆ. ಮೊದಲನೇ ಉದ್ದೇಶ ಏನು, ವೇದಗಳ ಕಾಲದ ಶಿಕ್ಷಣದ ಮೊದಲನೇ ಉದ್ದೇಶ ಜ್ಞಾನ ಸಂಪಾದನೆ. ಈ ಕಾಲದಲ್ಲಿ ಶಿಕ್ಷಣವಿಲ್ಲದ ವ್ಯಕ್ತಿಯನ್ನು ಪಶು ಎಂದು ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ಶಿಕ್ಷಣಕ್ಕೆ ಅವರು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದರು. ಪ್ರಾಪಂಚಿಕ ಜ್ಞಾನದ ಜೊತೆಗೆ ಮೋಕ್ಷ ಸಾಧನೆಗೆ ಅತಿ ಹೆಚ್ಚಿನ ಗಮನ ನೀಡಿ. ಎರಡನೇದು ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆ. ವ್ಯಕ್ತಿಯ ದೈಹಿಕ, ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ಮೂರನೇದು ಚಾರಿತ್ರ್ಯ ನಿರ್ಮಾಣ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಚಾರಿತ್ರ್ಯ, ನಡವಳಿಕೆ, ನಿರ್ಮಲವಾದ ಮನಸ್ಸು ಮುಂತಾದ ಅಂಶಗಳನ್ನು ಬೆಳೆಸುವುದು ವೇದಗಳ ಕಾಲದ ಶಿಕ್ಷಣದ ಗುರಿಯಾಗಿತ್ತು. ಅದ್ರ ಜೊತೆಗೆ ಇನ್ನೇನಿತ್ತು, ಪೌರಪ್ರಜ್ಞೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವುದು. ಆಗಿನ ಕಾಲದ ಸಾಮಾಜಿಕ ಪರಿಸ್ಥಿತಿಗನುಗುಣವಾಗಿ ಒಬ್ಬ ವ್ಯಕ್ತಿ ತನ್ನ ಹಕ್ಕು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿದ್ದು, ಇತರರಿಗೆ ಯಾವುದೇ ಕೆಡುಕನ್ನು ಬಯಸದೆ ಜೀವಿಸುವಂತೆ ಶಿಕ್ಷಣ ನೀಡಲಾಗುತ್ತಿತ್ತು. ಐದನೇದು ಸಂಸ್ಕೃತಿಯ ಬೆಳವಣಿಗೆ ಮತ್ತು ಉಳಿಸುವಿಕೆ. ವಿದ್ಯಾರ್ಥಿಗಳಲ್ಲಿ ಹಿಂದಿನ ತಲೆಮಾರಿನಿಂದ ಬಂದ ಸಂಸ್ಕೃತಿ, ಸಾಹಿತ್ಯ ಮುಂತಾದ ಉತ್ತಮ ಅಂಶಗಳನ್ನು ಕುರಿತು ಪ್ರಜ್ಞೆ ಬೆಳೆಸಿ ಅವುಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಗುರಿಗಳನ್ನು ಹೊಂದಿತ್ತು. ಆರನೇದು ಪ್ರಾಯೋಗಿಕ ಶಿಕ್ಷಣ. ವೃತ್ತಿಪರ ಅಥವಾ ಮೂಲ ಶಿಕ್ಷಣ. ವಿದ್ಯಾರ್ಥಿಯು ಆರ್ಥಿಕ ಸ್ವಾವಲಂಬಿಯಾಗಿ ಉತ್ತಮ ಜೀವನ ನಡೆಸಲು ಅವನಿಗೆ ಬೇಕಾಗುವ ಎಲ್ಲ ಮೂಲ ಶಿಕ್ಷಣವನ್ನು ಕೂಡ ನೀಡಲಾಗುತ್ತಿತ್ತು. ದೈಹಿಕ ವಿಕಾಸ. ದೈಹಿಕ ವಿಕಾಸವಾಗಲು ಹಲವಾರು ಕೆಲಸ ಕಾರ್ಯಗಳನ್ನು ಮತ್ತು ಯೋಗಾಸನಗಳನ್ನು ಕಲಿಸಲಾಗುತ್ತಿತ್ತು. ಮೌಲ್ಯಯುತ ಜೀವನ. ಜೀವನದಲ್ಲಿ ಸಹಕಾರ, ಸಹನೆ, ಶಾಂತಿ, ಉಪಕಾರ ಮೊದಲಾದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಮೌಲ್ಯಯುತ ಜೀವನಕ್ಕೆ ನಾಂದಿ ಹಾಡಿದ್ದರು. ಒಂಬತ್ತನೇದು ಧಾರ್ಮಿಕ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಶಿಕ್ಷಣ. ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರೂ ಮೋಕ್ಷ ಸಾಧನೆಯೇ ಜೀವನದ ಪರಮ ಗುರಿ ಆಗಿತ್ತು. ಹತ್ತನೇದು ಸಾಮಾಜಿಕ ಬೆಳವಣಿಗೆಯ ಪರಿಕಲ್ಪನೆ. ಮಾನವ ಸಮಾಜ ಜೀವಿ. ಸಾಮಾಜಿಕ ಬೆಳವಣಿಗೆಯ ಪರಿಕಲ್ಪನೆ ಆಗಿನ ಕಾಲದಿಂದಲೂ ಪರಸ್ಪರ ಕೂಡಿ ಬಾಳುವುದನ್ನು ಕಲಿಸುತ್ತಿತ್ತು. ಒಟ್ಟಿನಲ್ಲಿ ವೇದಗಳ ಕಾಲದಲ್ಲಿ ಹೆಂಗಿತ್ತು ಶಿಕ್ಷಣ ಅಂದರೆ, ಎಲ್ಲ ಅಂಶಗಳನ್ನು ಸೇರಿಸಿತ್ತು. ಸರ್ವತೋಮುಖ ಬೆಳವಣಿಗೆ, ಪೌರಪ್ರಜ್ಞೆ, ಸಂಸ್ಕೃತಿ ಬೆಳವಣಿಗೆ, ಪ್ರಾಯೋಗಿಕ ಶಿಕ್ಷಣ, ದೈಹಿಕ ಶಿಕ್ಷಣ, ಮೌಲ್ಯ ಜೀವನ, ಧಾರ್ಮಿಕ ಶಿಕ್ಷಣ, ಸಾಮಾಜಿಕ ಜೀವನ ಎಲ್ಲವನ್ನು ಹೇಳ್ಕೊಡಲಾಗ್ತಿತ್ತು. ಕಾಲದ ಶಿಕ್ಷಣದ ಗುರಿಗಳನ್ನ ತಿಳ್ಕೊಂಡ್ವಿ. ಏನೇನು ಸಂಪೂರ್ಣವಾಗಿ ಸರ್ವತೋಮುಖ ಬೆಳವಣಿಗೆಗೆ ಏನು ಕೊಟ್ಟಿದ್ರು, ಒತ್ತು ಕೊಟ್ಟಿದ್ರು ಅಂತ. ಮುಂದಿನದು
ಆಗಿನ ಕಾಲದ ಪಠ್ಯಕ್ರಮ ಏನಿತ್ತು, ಪಠ್ಯಕ್ರಮದಲ್ಲಿ ಏನೇನು ಬಳಸ್ತಿದ್ರು ಅಂತ ನೋಡ್ತಾ ಹೋಗೋಣ. ವೇದಗಳ ಕಾಲದಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಮಹತ್ವದ ಸ್ಥಾನ ಪಡೆದಿತ್ತು. ಯಜ್ಞ ಯಾಗಾದಿಗಳು, ವೇದ ಉಪನಿಷತ್ತುಗಳು ಇವು ಪ್ರಮುಖ ವಿಷಯಗಳಾಗಿದ್ದವು. ಇವು ಖಗೋಳ, ಭೂಗೋಳ, ಸಂಗೀತ, ಇತಿಹಾಸ, ಪುರಾಣ, ಮಹಾಕಾವ್ಯಗಳು, ತಾರ್ಕಿಕ ಆಧಾರಿತ ಶಿಕ್ಷಣದ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿತ್ತು. ಬೋಧನಾ ಪದ್ಧತಿ ಹೇಗಿತ್ತು? ಮೌಖಿಕ ವಿಧಾನ ಜಾರಿಯಲ್ಲಿತ್ತು. ಸ್ವ ಅಧ್ಯಯನಕ್ಕೆ ಮಹತ್ವ ಕೊಡಲಾಗುತ್ತಿತ್ತು. ಚರ್ಚಾಗೋಷ್ಠಿ, ವಿಚಾರಗೋಷ್ಠಿ ಮತ್ತು ಸಭೆ ಸಮಾರಂಭಗಳ ಮೂಲಕ ಶಿಕ್ಷಣ ನೀಡಲಾಗುತ್ತಿತ್ತು. ಉದಾಹರಣೆ, ನೀತಿಕತೆಗಳ ಮೂಲಕ ಕಲಿಸಲಾಗುತ್ತಿತ್ತು. ಕಠಿಣ ಮತ್ತು ಆಸಕ್ತಿ ಕೆರಳಿಸದ ನೀರಸ ವಿಷಯಗಳನ್ನೂ ಸಹ ಪದ್ಯ ರೂಪದಲ್ಲಿ ಕಂಠಪಾಠಕ್ಕೆ ಅನುಗುಣವಾಗುವಂತೆ ಬರೆದು ಕಲಿಸಲಾಗುತ್ತಿತ್ತು. ವೈಯಕ್ತಿಕ ಪದ್ಧತಿ ಜಾರಿಯಲ್ಲಿತ್ತು. ಶ್ರವಣ, ಮನನ, ಧ್ಯಾನದ ಮೂಲಕ ಜ್ಞಾನ ಪಡೆಯುವುದಾಗಿತ್ತು. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ ವೇದಗಳ ಕಾಲದಲ್ಲಿ ಹೇಗಿತ್ತು ಅಂತ ನೋಡ್ತಾ ಹೋದರೆ, ವೇದಗಳ ಕಾಲದಲ್ಲಿ ಗುರು ಶಿಕ್ಷಕರ ಸಂಬಂಧ ತಂದೆ ಮಗನಷ್ಟೇ ಮಹತ್ವದ ಹಾಗೂ ಪವಿತ್ರ ಹಾಗೂ ಪ್ರೀತಿ ವಿಶ್ವಾಸದಿಂದ ಕೂಡಿತ್ತು. ಶಿಕ್ಷಣ ಸರ್ವಾಂಗೀಣ ವಿಕಾಸಕ್ಕಾಗಿ ಗುರು ಶ್ರಮಿಸುತ್ತಿದ್ದನು. ಗುರು ಪೋಷಕನಾಗಿ, ತತ್ವಜ್ಞಾನಿಯಾಗಿ ಜ್ಞಾನ ನೀಡುವ ಜೊತೆಗೆ ಆಶ್ರಯನಾಗಿದ್ದ. ಗುರು ಶಿಷ್ಯನ ಸತ್ಯ, ಶಾಂತಿ, ಪ್ರಾಮಾಣಿಕತೆಯನ್ನು ಪಾಲಿಸುತ್ತಾ ಆಪದ್ ಬಾಂಧವರಂತಿದ್ದರು. ಅಂದರೆ ಗುರು ಶಿಷ್ಯರ ಸಂಬಂಧ ತುಂಬ ಚೆನ್ನಾಗಿತ್ತು. ಅವ್ರ ತಂದೆ ತಾಯಿಗಳ ಥರ ಅವರು ನೋಡ್ಕೋತಾ ಇದ್ದರು. ಅವರ ಏನೇ ಕಷ್ಟ ಸುಖ ಇದ್ದರೂ ಗುರುಗಳ ಜೊತೆ ಹೇಳ್ಕೊಳ್ತಾ ಇದ್ದರು. ಹಾಗಿದ್ರೆ ವೇದಗಳ ಕಾಲದ ಶಿಕ್ಷಣದ ಮಹತ್ವ, ಗುಣಗಳು, ಅವಗುಣಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. ಇದನ್ನು 5 ಮಾರ್ಕ್ಸ್ಗೆ ಕೇಳ್ತಾರೆ. ಫುಲ್ ಕೇಳಿದಾಗ ಇದಿಷ್ಟನ್ನು ಬರೀಬೇಕು. ಬರೀ ವೇದಗಳ ಕಾಲದ ಶಿಕ್ಷಣದ ಗುಣಗಳು ಅವಗುಣಗಳು ಅಂತ ಕೇಳಿದ್ರೆ ಈ ರೀತಿ ಒಂದು 10 ಅಂಶನ ಪಟ್ಟಿ ಮಾಡಿ ಬರೆದ್ರೆ ನಿಮಗೆ 5 ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ. ಅದನ್ನು ನೋಡ್ತಾ ಹೋಗೋಣ. ಗುಣಗಳು ಅಂದರೆ ಮಹತ್ವ, ಅವಗುಣಗಳು. ಮೊದಲನೇದು, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿತ್ತು. ಇದರಿಂದ ಏನಾಗ್ತಿತ್ತು? ವಿದ್ಯಾರ್ಥಿಗಳು ಸರ್ವತೋಮುಖ ಬೆಳವಣಿಗೆಯನ್ನು ಪಡೆದುಕೊಳ್ತಿದ್ರು. ಆದರೆ ಧಾರ್ಮಿಕ ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟಿದ್ರು. ಎರಡನೇದು, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ರು. ಇದು ಗುಣ. ಆದರೆ ಇತಿಹಾಸ, ತತ್ವಶಾಸ್ತ್ರ ವಿಷಯಗಳಿಗೆ ಮಹತ್ವ ಇರಲಿಲ್ಲ. ಇತಿಹಾಸ ಸುಮ್ಮನೆ ಹೇಳ್ಕೊಡ್ತಿದ್ರು, ಆದರೆ ಅದು ತುಂಬ ಮಹತ್ವಪೂರ್ಣ ಅಂತ ಹೇಳ್ತಿರಲಿಲ್ಲ. ಬ್ರಹ್ಮಚರ್ಯ ಪಾಲಿಸುವುದು ಸರಳ ಜೀವನದ ಉದಾತ್ತ ಚಿಂತನೆ ಆಗಿತ್ತು. ಬ್ರಹ್ಮಚರ್ಯವೇ ದೊಡ್ಡದು ಅಂತ ಹೇಳ್ತಿದ್ರು. ವಿದ್ಯಾರ್ಥಿಗಳಿಗೆ ತಾರ್ಕಿಕ ಚಿಂತನೆ, ಸ್ವಂತ ಆಲೋಚನೆಗಳಿಗೆ ಅವಕಾಶ ಇರ್ತಾ ಇರಲಿಲ್ಲ. ಬ್ರಹ್ಮಚರ್ಯ ದೊಡ್ಡದು ಅಂತ ಹೇಳ್ತಿದ್ರು, ಆದರೆ ಯಾಕೆ ಬ್ರಹ್ಮಚರ್ಯ ಪಾಲಿಸಬೇಕು ಅಂತ ತಾರ್ಕಿಕ ಚಿಂತನೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಗುರು ಸತ್ಯವನ್ನು ತನಗೆ ತಿಳಿದಿರುವಂತೆಯೇ ಮನಃಪೂರ್ವಕವಾಗಿ ಬೋಧಿಸುತ್ತಿದ್ದನು. ಇದು ಗುಣ. ಆದರೆ ಬೇರೆ ಬೇರೆ ವಿಷಯ ಕಲಿಕೆಗೆ ಇಲ್ಲಿ ಸಮನ್ವಯತೆ ಇರಲಿಲ್ಲ. ಗುರು ಶಿಷ್ಯರ ಸಂಬಂಧ ತೃಪ್ತಿಕರವಾಗಿತ್ತು, ಆದರೆ ಸ್ತ್ರೀ ಶಿಕ್ಷಣ ಇರಲಿಲ್ಲ. ಸ್ತ್ರೀ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡಲಾಗಿತ್ತು. ಕಪಿಲ, ಲೋಪಾಮುದ್ರ, ಊರ್ವಶಿ, ಸಾವಿತ್ರಿ ಇತ್ಯಾದಿಗಳು ಕಲಿತಾ ಇದ್ರು ಅಂತ ಹೇಳ್ತಾರೆ. ಆದರೆ ಬೌದ್ಧಿಕ ಕೆಲಸ ಮಾಡುವವರು ದೈಹಿಕ ಕೆಲಸ ಮಾಡುವವರಿಗಿಂತ ಮೇಲೆಂದು ಭಾವಿಸಲಾಗ್ತಿತ್ತು. ಯಾರು ಕೃಷಿ ಕೆಲಸ ಮಾಡ್ತಾರೆ, ಯಾರು ದೈಹಿಕವಾಗಿ ಕೆಲಸ ಮಾಡ್ತಾರೆ, ಅವ್ರಿಗಿಂತ ಬೌದ್ಧಿಕ ಕೆಲಸ ಮಾಡೋರು ಮೇಲ್ವರ್ಗದವರು ಅಂತ ಚಿಂತನೆ ಮಾಡಲಾಗ್ತಾ ಇತ್ತು. 2 ಭಾಷೆಗಳನ್ನು ಬಳಸಲಾಗುತ್ತಿತ್ತು. ಕ್ಷತ್ರಿಯ ಮತ್ತು ವೈಶ್ಯ ಶೂದ್ರರಿಗೆ ಶಿಕ್ಷಣಕ್ಕೆ ಅವಕಾಶವಿರಲಿಲ್ಲ. ಇವರಿಗೆ ಧಾರ್ಮಿಕ ಶಿಕ್ಷಣಕ್ಕೆ ಕ್ಷತ್ರಿಯರಿಗೆ, ವೈಶ್ಯರಿಗೆ ಮತ್ತು ಶೂದ್ರರಿಗೆ ಅವಕಾಶ ಇರಲಿಲ್ಲ. ಉಚಿತ ಶಿಕ್ಷಣ ಇತ್ತು. ದೇವಭಾಷೆ ಸಂಸ್ಕೃತದ ಅಧ್ಯಯನ ಕಠಿಣವಾಗಿತ್ತು. ಉಚಿತವಾಗೇನೋ ಶಿಕ್ಷಣ ಕೊಡ್ತಿದ್ರು, ಆದರೆ ಅಲ್ಲಿ ಸಂಸ್ಕೃತ ಕಲಿಬೇಕಾಗಿತ್ತು. ತುಂಬ ಜನಕ್ಕೆ ಕಲಿಯೋಕ್ಕಾಗ್ದಲೇ ಬಿಟ್ಬಿಡ್ತಿದ್ರು. ಪ್ರೇಯಸ್ ಮತ್ತು ಶ್ರೇಯಸ್ ಎಂಬ 2 ಮಾರ್ಗಗಳು ಜೀವನದಲ್ಲಿ ಇದ್ದವು. ವೇದಗಳ ಸಾರವೇ ಅಂತಿಮ ಎಂದು ಭಾವಿಸಲಾಗುತ್ತಿತ್ತು. ಪ್ರೇಯಸ್ ಅಂದರೆ ಧರ್ಮ ಮಾರ್ಗ, ಶ್ರೇಯಸ್ ಅಂದರೆ ಶ್ರಮಿಕ ಮಾರ್ಗ. 2 ಮಾರ್ಗಗಳ ಮೂಲಕ ಜೀವನ ಕಲಿಬೋದು, ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಅವಗುಣ ಏನಂದರೆ ವೇದ ಏನು ಹೇಳ್ತೋ ಅದೇ ಫೈನಲ್, ಅದಾದಮೇಲೆ ಇನ್ನೇನು ಇಲ್ಲ ಅಂತ ಚಿಂತನೆ ಮಾಡ್ತಾಯಿದ್ರು. ಹೀಗೆ ಗುಣ ಮತ್ತು ಅವಗುಣ 2ಗಳು ಸಮಸಮವಾಗಿ ಇತ್ತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ವೇದಗಳ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿದಾಗ ಅವಗುಣಗಳಿಗಿಂತ ಗುಣಗಳೇ ಹೆಚ್ಚಾಗಿದೆ. ಗುರು ಶಿಷ್ಯರ ಸಂಬಂಧವು ಆದರ್ಶಮಯವಾಗಿದ್ದು ಯೋಜಿತ ವ್ಯವಸ್ಥೆಯಿಂದ ಕೂಡಿತ್ತು. ಗುರು ಶಿಷ್ಯರ ಸಂಬಂಧ, ಶಿಸ್ತು, ಜ್ಞಾನವೃದ್ಧಿಗೆ ಮಹತ್ವ ನೀಡಲಾಗಿತ್ತು. ಆ ಮೂಲಕ ಶಿಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಲಾಗುತ್ತಿತ್ತು. ಇಷ್ಟನ್ನು ಹೇಳಿ ಏನು ಮಾಡ್ಬೋದು? ಕನ್ಕ್ಲೂಡ್ ಮಾಡ್ಬೋದು. ಇದು ಉಪಸಂಹಾರ ಆಗುತ್ತೆ. ಒಟ್ಟಿನಲ್ಲಿ ವೇದಗಳ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿದಾಗ ಗುಣಗಳಿಗಿಂತ
ಅವಗುಣಗಳಿಗಿಂತ ಗುಣಗಳೇ ಹೆಚ್ಚಾಗಿತ್ತು. ಗುರು ಶಿಷ್ಯರ ಸಂಬಂಧ ಚೆನ್ನಾಗಿತ್ತು, ಆದರ್ಶ ಜೀವನ ಇತ್ತು, ಶಿಸ್ತಿತ್ತು, ಜ್ಞಾನ ಇತ್ತು, ಎಲ್ಲ ಇತ್ತು. ಇದೆಲ್ಲದರಿಂದ ವೇದಗಳ ಕಾಲದ ಶಿಕ್ಷಣ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಅಂಥೇಳಿ ಉಪಸಂಹಾರ ಮಾಡ್ಬೋದು. ಈ ನನ್ನ ಪಾಠವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತೋದ್ರ ಮೂಲಕ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.